ನಾನು ನಿಮ್ಗೆ ಇವತ್ತು ಸ್ಪೆಷಲ್ ಆದ ಸ್ವೀಟ್ ಬೂಂದಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ. ನಾನೊಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು 2 ಚಿಟಿಕೆ ಆಗೋಷ್ಟು ಫುಡ್ ಕಲರ್ನ ಹಾಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕೊತಾ ಇದ್ದೀನಿ. 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸಿ ನಾನು ನೀರು ಹಾಕೋಕ್ಕಿಂತ ಮುಂಚೆ ಇದಿಷ್ಟನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನಾನು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೀರಾ ತೆಳ್ಳಗೂ ಕಲ್ಸಕ್ಕೆ ಹೋಗಬೇಡಿ, ತೀರಾ ಗಟ್ಟಿಗೂ ಕಲ್ಸಕ್ಕೆ ಹೋಗಬೇಡಿ. ದೋಸೆ ಹಿಟ್ಟಿನ ಹದ ಬರೋವರೆಗೂ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಹದ ಬರೋ ಗಂಟ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಾಗಿದೆ. ಈಗ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದಷ್ಟನ್ನು ನಾನು ಜಾಲರಿಗೆ ಹಾಕ್ಕೊತಾ ಇದ್ದೀನಿ. ಇದು ಹಾಕಾದ್ಮೇಲೆ ಅದು ಫುಲ್ ನೊರೆ ಹೋಗೋ ಗಂಟ ನಾವು ಬೇಯಿಸ್ಕೊಬೇಕು. ತೀರಾ ಹೊತ್ತು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ. ಅದು ನೊರೆ ಎಲ್ಲ ಸ್ವಲ್ಪ ಕಮ್ಮಿ ಆಗೋ ಗಂಟ ನಾನು ಬೇಯಿಸ್ಕೊತಾ ಇದ್ದೀನಿ. ಇದು ಆಗಿನ ಕಾಲದಲ್ಲೆಲ್ಲ ರವೆ ಪಾಯಸ, ಸ್ವೀಟ್ ಬೂಂದಿ ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಇದು ದಿಢೀರ್ ಅಂತ ಮಾಡೋ ಅಂಥ ರೆಸಿಪಿ. ಈಗ ಶ್ರಾವಣ ಶನಿವಾರದಲ್ಲೆಲ್ಲ ಸ್ವೀಟ್ ಪಾಯಸ ಅದೆಲ್ಲ ಮಾಡ್ತಾ ಇರ್ತಾರಲ್ಲ, ಆವಾಗ ಇದನ್ನು ಸಹ ಮಾಡ್ಕೊಬೋದು. ಈಗ ಯಾರನ ಫಂಕ್ಷನ್ನು ಏನಾನ ಇದ್ದರೆ ಇದು ಸ್ವೀಟ್ ಮಾಡ್ಕೊಬೇಕಾದಾಗ ಬೇಗನೆ ಮಾಡ್ಕೊಬೋದು. ನಾನು ಮುಂದಿನ ವಿಡಿಯೋದಲ್ಲಿ ರವೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಬೂಂದಿ ರೆಡಿ ಆಗಿದೆ. ಇದಕ್ಕೆ ನಾನು ಪಾಕಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಡಲೆ ಹಿಟ್ಟಿಗೆ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಆವಾಗ ಸ್ವೀಟ್ ಕರೆಕ್ಟ್ ಬರುತ್ತೆ. ನಾವು ಎಷ್ಟು ಕಪ್ ತೊಗೊಂಡಿರ್ತೀವೋ ಅಷ್ಟು ಕಪ್ನ ಸಕ್ಕರೆ ಹಾಕ್ಕೊಳ್ಳಿ. ಈಗ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ನಾನು ಸಕ್ಕರೆ ಕರಗೋ ಗಂಟ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು 2-3 ದಳ ಆಗೋಷ್ಟು ನಾನು ಕೇಸರಿನ ಹಾಕ್ಕೊತಾ ಇದ್ದೀನಿ. ಕೇಸರಿ ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತೀರಾ ಗಟ್ಟಿ ಪಾಕನೂ ಬರಬಾರ್ದು, ಮೀಡಿಯಮ್ ಇದ್ದರೆ ಸಾಕು. ಈಗ ಅದು ಪಾಕ ರೆಡಿ ಆಗಿದೆ. ಈಗ ನಾನು ಒಂದು ಬಾಣಲಿಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ. 1-2-3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ, ತುಪ್ಪ ಕಾದಾದ್ಮೇಲೆ ನಾನು ದ್ರಾಕ್ಷಿ, ಗೋಡಂಬಿ ಇದಿಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ತೀರಾ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ಸಿದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಬೇಕಾದ್ರೆ ಇದು ನಾವು ಫ್ರಿಡ್ಜಲ್ಲಿನೂ ಸಹ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಈಗ ದ್ರಾಕ್ಷಿ, ಗೋಡಂಬಿ ಹುರ್ಕೊಂಡಾಗಿದೆ. ಇದಿಷ್ಟನ್ನು ನಾನು ಈಗ ನೋಡಿ ಪಾಕನೂ ಸ್ವಲ್ಪ ಕುದೀತಾ ಇದೆ. ತೀರಾ ಗಟ್ಟಿ ಪಾಕನೂ ಮಾಡೋದು ಬೇಡ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಸಾಕು. ಈಗ ನಾನು ಇದು ಪಾಕ ರೆಡಿ ಆಗಿದ್ದೆ. ಅದು ಸಣ್ಣ ಫ್ಲೇಮಲ್ಲೇ ನಾನು ಕರ್ದಿಟ್ಕೊಂಡಿರೋ ಅಂಥ ಬೂಂದಿನೂ ಸಹ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ತಿರ್ವಕ್ಕೆ ಹೋಗ್ಬೇಡಿ, ಸಕ್ಕರೆ ಪಾಕಕ್ಕೆ ಮಿಕ್ಸ್ ಆಗೋ ಗಂಟ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಕರ್ದಿಟ್ಕೊಂಡಿರೋ ಅಂಥ ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ರುಚಿಯಾದ ಸ್ವೀಟ್ ಬೂಂದಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.